ಕೆಸೆಟ್ ಸೋಷಿಯಾಲಜಿ 2013ರ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭಾಗವಹಿಸಿ ಅವಲೋಕನ ವಿಧಾನ ಉಪಯೋಗಿಸುವ ಕ್ಷೇತ್ರ ಕಾರ್ಯ ಅಥವಾ ಮುಖಾಮುಖಿ ಅಧ್ಯಯನವನ್ನು ಹೀಗೆಂದು ಗುರುತಿಸುವರು. ಆಯ್ಕೆಗಳು: ಎ. ಚರಿತ್ರ ಲೇಖನ, ಬಿ. ನರಕುಲ ವರ್ಣನೆ, ಸಿ. ಸಾಮಾಜಿಕ ಸಮೀಕ್ಷೆ, ಡಿ. ಪೂರ್ವಭಾವಿ ಅಧ್ಯಯನಗಳು. ಸರಿಯಾದ ಉತ್ತರ ಆಯ್ಕೆ ಬಿ. ನರಕುಲ ವರ್ಣನೆ. ಪ್ರಶ್ನೆ 2, ಈ ಕೆಳಗಿನವರಲ್ಲಿ ಯಾರು ರಚನಾತ್ಮಕ ಕಾರ್ಯಾತ್ಮಕವಾದಿ ಅಲ್ಲ? ಆಯ್ಕೆಗಳು: ಎ. ಎಮಿಲಿ ಡರ್ಕಿಮ್, ಬಿ. ರಾಡ್ಕ್ಲಿಫ್ ಬ್ರೌನ್, ಸಿ. ಟಿ. ಪಾರ್ಸನ್ಸ್, ಡಿ. ಮ್ಯಾಲಿನೋಸ್ಕಿ. ಸರಿಯಾದ ಉತ್ತರ ಆಯ್ಕೆ ಡಿ. ಮ್ಯಾಲಿನೋಸ್ಕಿ. ಇಲ್ಲಿ ಯಾರು ರಚನಾತ್ಮಕ ಕಾರ್ಯಾತ್ಮಕವಾದಿ ಅಲ್ಲ ಅಂತ ಕೇಳಿರೋದು. ಪ್ರಶ್ನೆ 3, ಸ್ವಯಂ ಮತ್ತು ಸಮಾಜಗಳೆರಡೂ ಒಂದೇ ಅಲ್ಲ ಎಂಬ ಕಲ್ಪನೆಯನ್ನು ಗೃಹಿಸಿದವರು. ಆಯ್ಕೆಗಳು: ಎ. ಸಿ. ಎಚ್. ಕೂಲೆ, ಬಿ. ಎಂ. ಮೀಡ್, ಸಿ. ಪಿ. ಬರ್ಗರ್, ಡಿ. ಎಚ್. ಮೀಡ್. ಸರಿಯಾದ ಉತ್ತರ ಆಯ್ಕೆ ಡಿ. ಎಚ್. ಮೀಡ್. ಪ್ರಶ್ನೆ 4, ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಸಂಚಲನೆಗೆ ಅಡ್ಡಿಯನ್ನುಂಟು ಮಾಡುವುದಿಲ್ಲ? ಆಯ್ಕೆಗಳು: ಎ. ಮೂಢನಂಬಿಕೆಗಳು, ಬಿ. ಸಂಕುಚಿತ ದೃಷ್ಟಿಕೋನ, ಸಿ. ಹಳೆಯ ಸಂಪ್ರದಾಯಗಳು, ಡಿ. ಶಿಕ್ಷಣದ ಹರಡುವಿಕೆ. ಸರಿಯಾದ ಉತ್ತರ ಆಯ್ಕೆ ಡಿ. ಶಿಕ್ಷಣದ ಹರಡುವಿಕೆ. ಪ್ರಶ್ನೆ 5, 1ನೇ ಪಟ್ಟಿಯನ್ನು 2ನೇ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರಗಳನ್ನು ಗುರುತಿಸಿ. ಇಲ್ಲಿ ಪಟ್ಟಿ 1ರಲ್ಲಿ ಗ್ರಂಥಗಳ ಹೆಸರನ್ನು, ಪಟ್ಟಿ 2ರಲ್ಲಿ ಲೇಖಕರ ಹೆಸರನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಡಿ. ನಿಯೋ ಫಂಕ್ಷನಲಿಸಮ್ ಆ್ಯಂಡ್ ಆಫ್ಟರ್ ಕೃತಿಯನ್ನು ಬರೆದವರು ಜಾಫರಿ ಸಿ. ಅಲೆಕ್ಸಾಂಡರ್. ಬಿ. ದ ಲಾಜಿಕ್ ಆಫ್ ಪ್ರಾಕ್ಟೀಸ್ ಕೃತಿಯನ್ನು ಬರೆದವರು ಪೀರೆ ಬೋರ್ಡಿಯು. ಸೋಷಿಯಾಲಜಿಕಲ್ ಆಂಬಿವಲೆನ್ಸ್ ಕೃತಿಯನ್ನು ಬರೆದವರು ಆರ್. ಕೆ. ಮಾರ್ಟನ್. ಡಿ. ಡಿಸಿಪ್ಲಿನ್ ಆ್ಯಂಡ್ ಪನಿಷ್ ಕೃತಿಯನ್ನು ಬರೆದವರು ಮೈಕಲ್ ಫುಕೋ. ಪ್ರಶ್ನೆ 6, ಸ್ವಾಭಿಮಾನ ಪ್ರೇರಿತ ಆತ್ಮಹತ್ಯೆಯ ಕಾರಣ. ಆಯ್ಕೆಗಳು: ಅತಿ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಐಕ್ಯತೆ, ಬಿ. ಅತಿ ಕಡಿಮೆ ಪ್ರಮಾಣದ ಸಾಮಾಜಿಕ ಐಕ್ಯತೆ, ಸಿ. ಅತಿ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಕಟ್ಟಳೆಗಳು, ಡಿ. ಅತಿ ಕಡಿಮೆ ಪ್ರಮಾಣದ ಸಾಮಾಜಿಕ ಕಟ್ಟಳೆಗಳು. ಸರಿಯಾದ ಉತ್ತರ ಆಯ್ಕೆ ಬಿ. ಅತಿ ಕಡಿಮೆ ಪ್ರಮಾಣದ ಸಾಮಾಜಿಕ ಐಕ್ಯತೆ. ಪ್ರಶ್ನೆ 7, ಈ ಕೆಳಗಿನ 4 ಚಿಂತಕರ ರಚನೆ ಮತ್ತು ಕಾರ್ಯದ ಬಗೆಗಿನ ಪರಿಕಲ್ಪನೆ ಮತ್ತು ಸಿದ್ಧಾಂತಗಳಿಗೆ ಸಂಬಂಧಿಸಿದ ಕೊಡುಗೆಯನ್ನು ನೀಡಿದ್ದಾರೆ. 1. ಆರ್. ಮಾರ್ಟನ್, 2. ಆಗಸ್ಟ್ ಕಾಂಟೆ, 3. ಟಿ. ಪಾರ್ಸನ್ಸ್, 4. ಬಿ. ಮ್ಯಾಲಿನೋಸ್ಕಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿ ಕೊಡುಗೆಗಳನ್ನು ನೀಡಲಾಗಿದೆ ಎಂಬುದನ್ನು ಸೂಚಿಸುವ ಸರಿಯಾದುದನ್ನು ಗುರುತಿಸಿರಿ. ಸಂಕೇತಗಳು. ಆಯ್ಕೆಗಳು: ಎ. 1, 2, 3 ಮತ್ತು 4, ಬಿ. 2, 1, 4 ಮತ್ತು 3, ಸಿ. 2, 4, 3 ಮತ್ತು 1, ಡಿ. 2, 3, 4 ಮತ್ತು 1. ಸರಿಯಾದ ಉತ್ತರ ಸಿ. 2, 4, 3 ಮತ್ತು 1. ಆಗಸ್ಟ್ ಕಾಂಟೆ, ಬಿ. ಮ್ಯಾಲಿನೋಸ್ಕಿ, ಟಿ. ಪಾರ್ಸನ್ಸ್ ಮತ್ತು ಕೊನೆಯದಾಗಿ ಆರ್. ಮಾರ್ಟನ್. ಪ್ರಶ್ನೆ 8, ಯಾವುದೇ ಜನರ ಸಂಸ್ಕೃತಿಯ ಪ್ರಮುಖ ನಿರ್ಧಾರಕವು ಅಲ್ಲಿ ಉತ್ಪಾದನಾ ವಿಧಾನವೇ ಆಗಿರುತ್ತದೆ ಎಂಬುದನ್ನು ಯಾರು ಹೇಳಿದ್ದಾರೆ? ಆಯ್ಕೆಗಳು: ಎಮಿಲಿ ಡರ್ಕಿಮ್, ಬಿ. ಕಾರ್ಲ್ ಮಾರ್ಕ್ಸ್, ಸಿ. ಮ್ಯಾಕ್ಸ್ ವೆಬರ್, ಡಿ. ಟಿ. ಪಾರ್ಸನ್ಸ್. ಸರಿಯಾದ ಉತ್ತರ ಆಯ್ಕೆ ಬಿ. ಕಾರ್ಲ್ ಮಾರ್ಕ್ಸ್. ಪ್ರಶ್ನೆ 9ರಲ್ಲಿ ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಜೋಡಿಸಿ ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಸಂಕೇತಗಳಿಂದ ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಚಲನೆಯ ವಿಧಗಳನ್ನು, ಪಟ್ಟಿ 2ರಲ್ಲಿ ಸಮಾಜಶಾಸ್ತ್ರೀಯ ಪರಿಕಲ್ಪನೆಗಳನ್ನು ತಿಳಿಸಿದ್ದಾರೆ. ಅಂದರೆ ಚಲನೆಯ ವಿಧಗಳ ಅರ್ಥವನ್ನು ಒಂದು ಕಡೆ ಕೊಟ್ಟಿದ್ದಾರೆ ಮತ್ತು ಅದನ್ನು ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ನಾವು ಸರಿಯಾದ ಉತ್ತರವನ್ನು ಒಂದೇ ಸರಿ ನೋಡೋಣ. ಸರಿಯಾದ ಉತ್ತರ ಆಯ್ಕೆ ಸಿ. ಸಾಮಾಜಿಕ ಆರ್ಥಿಕ ಮಾಪನ ಪಟ್ಟಿಯಲ್ಲಿ ಮೇಲ್ಮುಖ ಅಥವಾ ಕೆಳಮುಖ ಚಲನೆಯಾದರೆ ಅದನ್ನು ನಾವು ಮೇಲ್ಮುಖ ಚಲನೆ ಎಂದು ಕರೆಯುತ್ತೇವೆ.
ನೆರೆಹೊರೆ ಪಟ್ಟಣಗಳು ಅಥವಾ ಪ್ರಾಂತ್ಯಗಳ ನಡುವೆ ಭೌಗೋಳಿಕ ಚಲನೆಯಾದರೆ ಅದನ್ನು ನಾವು ಪಾರ್ಶ್ವ ಚಲನೆ ಅಂತ ಹೇಳಿ ಕರಿತೀವಿ. ಒಬ್ಬನ ಕೆಲಸ ಜೀವನದಲ್ಲಿ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲನೆಯಾದರೆ ಅದನ್ನು ನಾವು ಆಂತರಿಕ ತಲೆಮಾರು ಚಲನೆ ಅಂತ ಕರಿತೀವಿ. ಅಂತರ್ ತಲೆಮಾರುಗಳ ಚಲನೆಯಾದರೆ ಅದನ್ನು ಅಂತರ್ ತಲೆಮಾರು ಚಲನೆ ಅಂತ ಹೇಳಿ ಕರಿತೀವಿ. ಪ್ರಶ್ನೆ 10. ಕೆಳಗಿನ ಯಾವ ಪರಿಕಲ್ಪನೆಗಳನ್ನು ವಿಲ್ಫ್ರೆಡೋ ಪರೇಟೋ ತನ್ನ ಗಣ್ಯರ ಚಲನೆ ಸಿದ್ಧಾಂತದಲ್ಲಿ ಬಳಸಿದ್ದಾರೆ? 1. ಆಳುವ ಗಣ್ಯ. 2. ಲಾಭಕೋರರು. 3. ಗೇಣಿದಾರರು. 4. ಭೂಮಾಲೀಕರು. ಸಂಕೇತಗಳು: ಎ 2, 3 ಮತ್ತು 4, ಬಿ 3 ಮತ್ತು 4, ಸಿ 1 ಮತ್ತು 4, ಡಿ 1, 2 ಮತ್ತು 3. ಸರಿಯಾದ ಉತ್ತರ ಡಿ 1, 2 ಮತ್ತು 3. ಆಳುವ ಗಣ್ಯ, ಲಾಭಕೋರರು, ಗೇಣಿದಾರರು. ಪ್ರಶ್ನೆ 11. ಹೆಗಲ್ ರವರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಡೈಲೆಕ್ಟಿಕ್ಸ್ನ ಸರಿಯಾದ ಅನುಕ್ರಮಣಿಕೆಯಾಗಿದೆ? 1. ಸಿಂಥೆಸಿಸ್. 2. ಥೀಸಿಸ್. 3. ಆಂಟಿಥೀಸಿಸ್. ಸಂಕೇತಗಳು: ಎ 2, 3, 1, ಬಿ 1, 2, 3, ಸಿ 1, 3, 2, ಡಿ 3, 2, 1. ಸರಿಯಾದ ಉತ್ತರ ಸಂಕೇತಗಳಲ್ಲಿ ಎ 2, 3, 1 ಥೀಸಿಸ್, ನಂತರ ಆಂಟಿಥೀಸಿಸ್, ಕೊನೆಯದಾಗಿ ಸಿಂಥೆಸಿಸ್. ಪ್ರಶ್ನೆ 12. ಪಟ್ಟಿ 1 ಪಟ್ಟಿ 2ರೊಂದಿಗೆ ಜೋಡಿಸಿ ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಸಂಕೇತಗಳಿಂದ ಗುರುತಿಸಿ. ಪಟ್ಟಿ 1ರಲ್ಲಿ ಪುಸ್ತಕಗಳ ಹೆಸರುಗಳನ್ನು, ಪಟ್ಟಿ 2ರಲ್ಲಿ ಲೇಖಕರ ಹೆಸರುಗಳನ್ನು ಇಲ್ಲಿ ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಒಂದೇ ಸರಿ ನೋಡೋಣ. ಸರಿಯಾದ ಉತ್ತರ ಸಂಕೇತಗಳಲ್ಲಿ ಎ ದಿ ಕಮಿಂಗ್ ಆಫ್ ಪೋಸ್ಟ್ ಇಂಡಸ್ಟ್ರಿಯಲ್ ಸೊಸೈಟಿ ಕೃತಿಯನ್ನು ಬರೆದವರು ಡೇನಿಯಲ್ ಬೆಲ್. 2ನೇದು ಸೋಷಿಯಲ್ ಥಿಯರಿ ಆ್ಯಂಡ್ ಸೋಷಿಯಲ್ ಸ್ಟ್ರಕ್ಚರ್, ಈ ಪುಸ್ತಕವನ್ನು ಬರೆದವರು ರಾಬರ್ಟ್ ಮರ್ಟನ್. 3ನೇದು ದ ಸೀಟ್ ಆಫ್ ಫ್ಯಾಮಿಲಿ, ಈ ಕೃತಿಯನ್ನು ಬರೆದವರು ಡೇವಿಡ್ ಕೂಪರ್. 4ನೇದು ಅರ್ಬನ್ ಸೋಷಿಯಾಲಜಿ ಆ್ಯಂಡ್ ಇಕಾಲಜಿಕಲ್ ಅಪ್ರೋಚ್, ಈ ಕೃತಿಯನ್ನು ಬರೆದವರು ಅಮಾಸ್ ಹಾವ್ಲೆ. ಪ್ರಶ್ನೆ 13. ರ್ಯಾಡ್ಕ್ಲಿಫ್ ಬ್ರೌನ್ ಮತ್ತು ಲೇವಿ ಸ್ಟ್ರಾಸರ ನಡುವೆ ಸಾಮಾಜಿಕ ಸಂರಚನೆಯ ಪರಿಕಲ್ಪನೆಯ ಬಗ್ಗೆ ವ್ಯತ್ಯಾಸದ ಪ್ರಕಾರ ಸಂರಚನೆಯು. ಆಯ್ಕೆಗಳು: ಎ ಪಾತ್ರಗಳ ಒಟ್ಟು ಮೊತ್ತ, ಬಿ ಒಂದು ಪ್ರಯೋಗದ ಮೂಲಕ ಸಿದ್ಧಗೊಂಡ ಸತ್ಯ, ಸಿ ವ್ಯವಸ್ಥಿತವಾಗಿ ಅಣಿ ಮಾಡಿದ ಗುಂಪುಗಳು, ಡಿ ಸಂಬಂಧಗಳ ಒಂದುಗೂಡುವಿಕೆ. ಸರಿಯಾದ ಉತ್ತರ ಆಯ್ಕೆ ಬಿ. ಸಂರಚನೆ ಅಂದರೆ ಒಂದು ಪ್ರಯೋಗದ ಮೂಲಕ ಸಿದ್ಧಗೊಂಡ ಸತ್ಯವಾಗಿದೆ. ಪ್ರಶ್ನೆ 14. ಎಮಿಲಿ ಡರ್ಕಿಮ್ ಅವರ ಪ್ರಕಾರ ವಿವಾಹವು. ಆಯ್ಕೆಗಳು: ಎ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಮೀಪ್ಯವನ್ನು ಹೆಚ್ಚಿಸುತ್ತದೆ, ಬಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಮೀಪ್ಯವನ್ನು ಕಡಿಮೆ ಮಾಡುತ್ತದೆ, ಆಯ್ಕೆ ಸಿ ಆತ್ಮಹತ್ಯೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ, ಡಿ ಸಂತೋಷವಾಗಿರುವ ಅವಕಾಶಗಳನ್ನು ಹೆಚ್ಚಿಸುತ್ತದೆ. ಸರಿಯಾದ ಉತ್ತರ ಆಯ್ಕೆ ಬಿ. ಡರ್ಕಿಮ್ ರವರ ಪ್ರಕಾರ ವಿವಾಹವೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಮೀಪ್ಯವನ್ನು ಕಡಿಮೆ ಮಾಡುತ್ತದೆ. ಪ್ರಶ್ನೆ 15. ಸಮುದಾಯದ ಉದಾಹರಣೆಯಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಆಯ್ಕೆಗಳು: ಎ ಕಿಬ್ಬುಜ್, ಬಿ ನೆರೆಹೊರೆ, ಸಿ ಮತ, ಡಿ ಗ್ರಾಮ. ಸರಿಯಾದ ಉತ್ತರ ಆಯ್ಕೆ ಸಿ ಮತ. ಪ್ರಶ್ನೆ 16. ಸೋಷಿಯಾಲಜಿಕಲ್ ಇಮ್ಯಾಜಿನೇಷನ್ ಪರಿಕಲ್ಪನೆಯನ್ನು ಈ ಕೆಳಗಿನವರಲ್ಲಿ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ದಾರೆ? ಆಯ್ಕೆಗಳು: ಎ ಆಗಸ್ಟ್ ಕೋಮ್ಟ್, ಬಿ ಎಮಿಲಿ ಡರ್ಕಿಮ್, ಸಿ ಸಿ.ಡಬ್ಲ್ಯೂ. ಮಿಲ್ಸ್, ಡಿ ಎ ಗಿಡ್ಡನ್ಸ್. ಸರಿಯಾದ ಉತ್ತರ ಆಯ್ಕೆ ಸಿ ಸಿ.ಡಬ್ಲ್ಯೂ. ಮಿಲ್ಸ್. ಪ್ರಶ್ನೆ 17. ಬುಡಕಟ್ಟು ಜೀವನದಲ್ಲಿ ಗೋತುಲ್ ಸೂಚಿಸುವುದು. ಆಯ್ಕೆಗಳು: ಎ ಯುವ ಸಂಘಟನೆಯನ್ನು, ಬಿ ಸಾಂಪ್ರದಾಯಿಕ ಮುಂದಾಳು, ಸಿ ಒಂದು ವಿವಾಹ ವಿಧಾನ, ಡಿ ಪ್ರಾಂತೀಯ ದೈವಾಂಶ. ಸರಿಯಾದ ಉತ್ತರ ಎ ಯುವ ಸಂಘಟನೆಯನ್ನು. ಪ್ರಶ್ನೆ 18. ಚದುರುವಿಕೆಯ ಸಹಗುಣಕವನ್ನು ಯಾವಾಗಲೂ ಹೇಗೆ ಹೇಳಲಾಗುತ್ತದೆ? ಆಯ್ಕೆಗಳು: ಎ ಒಂದು ಪ್ರಮಾಣವಾಗಿ, ಬಿ ಒಂದು ಪ್ರತಿಶತವಾಗಿ, ಸಿ ಒಂದು ಸರಾಸರಿಯಾಗಿ, ಡಿ ಒಂದು ಒಟ್ಟು ಮೊತ್ತವಾಗಿ. ಸರಿಯಾದ ಉತ್ತರ ಆಯ್ಕೆ ಎ ಒಂದು ಪ್ರಮಾಣವಾಗಿ ಚದುರುವಿಕೆಯ ಸಹಗುಣವನ್ನು ಹೇಳಲಾಗುವುದು. ಪ್ರಶ್ನೆ 19. ಕೆಳಗಿನವುಗಳಲ್ಲಿ ಯಾವುದು ಪರಿಮಾಣಾತ್ಮಕ ವಿಶ್ಲೇಷಣೆಗೆ ಸಂಬಂಧಿಸಿದೆ?
ಆಯ್ಕೆಗಳು: ಎ ಸಂಗತಿ ಅಧ್ಯಯನ, ಬಿ ಅವಲೋಕನ, ಸಿ ಮಾದರಿ, ಡಿ ನರಕುಲಶಾಸ್ತ್ರ. ಸರಿಯಾದ ಉತ್ತರ ಆಯ್ಕೆ ಸಿ ಮಾದರಿ. ಪ್ರಶ್ನೆ 20. ಈ ಕೆಳಗಿನವುಗಳಲ್ಲಿ ಯಾವುದು ಚದುರುವಿಕೆಯ ಮಾಪನ ಅಲ್ಲ? ಆಯ್ಕೆಗಳು: ಎ ಮೀನ್, ಆಯ್ಕೆ ಬಿ ಪೈ ಕೋಎಫಿಸಿಯೆಂಟ್, ಸಿ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಡಿ ಸ್ಟ್ಯಾಂಡರ್ಡ್ ಎರರ್. ಸರಿಯಾದ ಉತ್ತರ ಆಯ್ಕೆ ಸಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಚದುರುವಿಕೆಯ ಮಾಪನ ಅಲ್ಲ. ಪ್ರಶ್ನೆ 21. ಈ ಕೆಳಗಿನವರಲ್ಲಿ ಯಾರು ಸಾಮಾಜಿಕ ಸಂಚಲನೆಯ ಅಧ್ಯಯನದೊಂದಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ಆಪ್ಷನ್ ಎ H.H. ಗರ್ತ್ ಮತ್ತು C.W. ಮಿಲ್ಸ್, ಬಿ ಮಾರ್ಟಿನ್ ಲಿಪ್ಸೆಟ್ ಮತ್ತು ರೀನ್ಹಾರ್ಡ್ ಬೆಂಟಿಕ್ಟ್, ಸಿ ಡೇವಿಡ್ ಗ್ಲಾಸ್, ಡಿ ಜಾನ್ ಗೋಲ್ಡ್ ಥೋರ್ಪ್. ಸರಿಯಾದ ಉತ್ತರ ಆಯ್ಕೆ ಎ H.H. ಗರ್ತ್ ಮತ್ತು C.W. ಮಿಲ್ಸ್. ಇವರು ಸಾಮಾಜಿಕ ಸಂಚಲನೆಯ ಅಧ್ಯಯನದೊಂದಿಗೆ ಸಂಬಂಧಿಸಿಲ್ಲ. ಪ್ರಶ್ನೆ 22. ಸಾಮಾಜಿಕ ಸಂಸ್ಥೆಯು ಸಾಂಸ್ಕೃತಿಕ ವಿಧದ ಒಂದು ಕಾರ್ಯಾತ್ಮಕ ರೂಪ ಎಂದು ಈ ಕೆಳಗಿನವರುಗಳಲ್ಲಿ ಹೇಳಿದವರು ಯಾರು? ಆಯ್ಕೆಗಳು: ಎ ಯಂಗ್ ಮತ್ತು ವಾರ್ಡ್, ಬಿ ಮೆಕವೇರ್ ಮತ್ತು ಪೇಜ್, ಸಿ ಗಿನ್ಸ್ಬರ್ಗ್ ಮತ್ತು ಗಿನ್ಸ್ಬರ್ಗ್, ಡಿ ಗಿಲಿನ್ ಮತ್ತು ಗಿಲಿನ್. ಸರಿಯಾದ ಉತ್ತರ ಆಯ್ಕೆ ಡಿ ಗಿಲಿನ್ ಮತ್ತು ಗಿಲಿನ್. ಪ್ರಶ್ನೆ 23. ವೆಬರರ ವಿಶ್ಲೇಷಣೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪ್ರಾಧಿಕಾರದ ಸಂಸ್ಥೀಕರಣದ ಆಧಾರವಲ್ಲ? ಆಯ್ಕೆಗಳು: ಎ ಸಂಪ್ರದಾಯ, ಬಿ ನಿಯಮ, ಸಿ ಬುದ್ಧಿವಂತಿಕೆ, ಡಿ ವರ್ಚಸ್ಸು. ಸರಿಯಾದ ಉತ್ತರ ಆಯ್ಕೆ ಸಿ ಬುದ್ಧಿವಂತಿಕೆ. ಪ್ರಶ್ನೆ 24. ಇಂಡೆಕ್ಸ್ ನಂಬರ್ ಯಾವಾಗಲೂ? ಆಯ್ಕೆಗಳು: ಎ ರಿಲೇಟಿವ್ ನಂಬರ್ ಆಗಿರುತ್ತದೆ, ಬಿ ಆಬ್ಸಲ್ಯೂಟ್ ನಂಬರ್ ಆಗಿರುತ್ತದೆ, ಸಿ ಪ್ರೈಮರಿ ನಂಬರ್ ಆಗಿರುತ್ತದೆ, ಡಿ ರ್ಯಾಂಡಮ್ ನಂಬರ್ ಆಗಿರುತ್ತದೆ. ಸರಿಯಾದ ಉತ್ತರ ಎ ರಿಲೇಟಿವ್ ನಂಬರ್ ಆಗಿರುತ್ತದೆ. ಪ್ರಶ್ನೆ 25. ದಿ ಸ್ಟ್ರಕ್ಚರ್ ಆಫ್ ಸೈಂಟಿಫಿಕ್ ರೆವಲ್ಯೂಷನ್ಸ್ ಎಂಬ ಗ್ರಂಥವನ್ನು ಬರೆದ ಲೇಖಕ ಯಾರು? ಆಯ್ಕೆಗಳು: ಎ ಹೆರಾಲ್ಡ್ ಗ್ರಾಫಿಂಕಲ್, ಬಿ ಆಲ್ಫ್ರೆಡ್ ಕುಹ್ನ, ಸಿ ಎಮ್ಯಾನ್ಯುಯಲ್ ವಾಲರ್ಸ್ಟೇನ್, ಡಿ ಥಾಮಸ್ ಕುಹ್ನ. ಸರಿಯಾದ ಉತ್ತರ ಆಯ್ಕೆ ಡಿ ಥಾಮಸ್ ಕುಹ್ನ. ಪ್ರಶ್ನೆ 26. ಈ ಕೆಳಗಿನವುಗಳಲ್ಲಿ ಅರ್ಜಿತ ಸ್ಥಾನಮಾನದ ಉದಾಹರಣೆ ಯಾವುದು? ಆಯ್ಕೆಗಳು: ಎ ಗಂಡ, ಬಿ ಪೊಲೀಸ್, ಸಿ ರಾಜಕುಮಾರಿ, ಡಿ ವೈದ್ಯ. ಸರಿಯಾದ ಉತ್ತರ ಆಯ್ಕೆ ಸಿ ರಾಜಕುಮಾರಿ. ಪ್ರಶ್ನೆ 27. ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಆಯ್ಕೆಗಳು: ಎ ಹೊಂದಿಕೊಳ್ಳುವಿಕೆ ಸಂಘರ್ಷವನ್ನು ತೊಡೆದುಹಾಕುತ್ತದೆ, ಬಿ ಹೊಂದಿಕೊಳ್ಳುವಿಕೆ ಸ್ವಾಂಗೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ, ಸಿ ಹೊಂದಿಕೊಳ್ಳುವಿಕೆ ಐಕ್ಯತೆ ತರುವ ದಿಸೆಯಲ್ಲಿನ ಹೆಜ್ಜೆ, ಡಿ ಹೊಂದಿಕೊಳ್ಳುವಿಕೆಯು ಹಠಮಾರಿ ಗುಂಪುಗಳನ್ನು ಶಾಂತಪಡಿಸುವ ಕ್ರಮವಾಗಿದೆ. ಸರಿಯಾದ ಉತ್ತರ ಡಿ ಹೊಂದಿಕೊಳ್ಳುವಿಕೆಯು ಹಠಮಾರಿ ಗುಂಪುಗಳನ್ನು ಶಾಂತಪಡಿಸುವ ಕ್ರಮವಾಗಿದೆ. ಪ್ರಶ್ನೆ 28. ಪ್ರಯೋಗಾತ್ಮಕ ಸಂಶೋಧನೆಯು ಈ ಕೆಳಗಿನ ನಿಯಮದ ಮೇಲೆ ಆಧಾರಿತವಾಗಿದೆ. ಎ ಒಂದು ಚಲಕ, ಬಿ ಪುನರಾವರ್ತನೆ, ಸಿ ಅಸಂಭವನೀಯತೆ, ಡಿ ವಸ್ತು ವಿಷಯದಲ್ಲಿ ಆಸಕ್ತಿ. ಸರಿಯಾದ ಉತ್ತರ ಬಿ ಪುನರಾವರ್ತನೆ. ಪ್ರಶ್ನೆ 30. ಪಟ್ಟಿ 1 ಪಟ್ಟಿ 2ರೊಂದಿಗೆ ಜೋಡಿಸಿ ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಸಂಕೇತಗಳಿಂದ ಗುರುತಿಸಿ. ಇಲ್ಲಿ ಪಟ್ಟಿ 1ರಲ್ಲಿ ಪರಿಕಲ್ಪನೆಗಳನ್ನು ನೀಡಿದ್ದಾರೆ, ಪಟ್ಟಿ 2ರಲ್ಲಿ ಚಿಂತಕರನ್ನು ನೀಡಿದ್ದಾರೆ. ನಾವು ಒಂದೇ ಸರಿ ಉತ್ತರ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಸಂಕೇತ ಬಿ. ಸೋಷಿಯಲ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಡೈನಮಿಕ್ಸ್ ಪರಿಕಲ್ಪನೆಯನ್ನು ಆಗಸ್ಟ್ ಕಾಮ್ಟ್ ಅವರು ತಿಳಿಸಿದ್ದಾರೆ. ಕ್ಲಾಸ್ ಫಾರ್ ಇಟ್ ಸೆಲ್ಫ್ ಈ ಪರಿಕಲ್ಪನೆಗೆ ಸಂಬಂಧಪಟ್ಟವರು ಕಾರ್ಲ್ ಮಾರ್ಕ್ಸ್. ನಾನ್ ಲಾಜಿಕಲ್ ಆ್ಯಕ್ಷನ್ ಈ ಪರಿಕಲ್ಪನೆಗೆ ಸಂಬಂಧಿಸಿದವರು ವಿಲ್ಫ್ರೆಡ್ ಪರೆಟೋ. ಅನೋಮಿ ಅಂತಲೂ ಕರೀತಾರೆ, ಇದಕ್ಕೆ ಸಂಬಂಧಿಸಿದವರು ಎಮಿಲಿ ಡರ್ಖಿಮ್. ಪ್ರಶ್ನೆ 31. ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವಿನ ಮೂಲಭೂತ ವ್ಯತ್ಯಾಸವು? ಆಯ್ಕೆಗಳು: ಎ ಸಂಸ್ಕೃತಿಯು ನಾವು ಏನನ್ನು ಸಾಧಿಸಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ ಮತ್ತು ನಾಗರಿಕತೆಯು ನಾವು ಏನನ್ನು ಸಾಧಿಸಬೇಕೆಂದು ಬಯಸುತ್ತೇವೆಯೋ ಅದನ್ನು ಸೂಚಿಸುತ್ತದೆ. ಬಿ ಸಂಸ್ಕೃತಿಯು ಬುದ್ಧಿಶಕ್ತಿಯಿಂದ ಹೊರಹೊಮ್ಮಿದರೆ ನಾಗರಿಕತೆಯು ಅದರ ಹೊರತಾಗಿ ಇರುತ್ತದೆ. ಸಿ ಸಂಸ್ಕೃತಿಯು ಅನುಷಂಗಿಕ ಮತ್ತು ನಾಗರಿಕತೆಯು ಪ್ರಾಥಮಿಕ.
ಡಿ. ಸಂಸ್ಕೃತಿಯು ನಾವು ಯಾರು ಎಂಬುದನ್ನು ಸೂಚಿಸಿದರೆ, ನಾಗರಿಕತೆಯು ನಾವು ಏನನ್ನು ಹೊಂದಿದ್ದೇವೆ ಎಂಬುದನ್ನು ಸೂಚಿಸುವುದು. ಸರಿಯಾದ ಉತ್ತರ ಡಿ. ಸಂಸ್ಕೃತಿಯು ನಾವು ಯಾರು ಎಂಬುದನ್ನು ಸೂಚಿಸಿದರೆ, ನಾಗರಿಕತೆಯು ನಾವು ಏನನ್ನು ಹೊಂದಿದ್ದೇವೆ ಎಂಬುದನ್ನು ಸೂಚಿಸುವುದು. ಪ್ರಶ್ನೆ 32. ಸಾಂಸ್ಕೃತಿಕ ಹಿಂಬೀಳುವಿಕೆ ಪರಿಕಲ್ಪನೆಯು ವಿವರಿಸುವ ಪ್ರಕಾರ ಪರಿವರ್ತನೆಯ ಪ್ರಮಾಣವು ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಆಯ್ಕೆಗಳು: ಎ. ಸಮಾಜದ ಆರ್ಥಿಕ ವಲಯದಲ್ಲಿ ಆರ್ಥಿಕೇತರ ವಲಯಕ್ಕಿಂತ. ಬಿ. ಸಾಂಸ್ಕೃತಿಕ ವಲಯಕ್ಕೆ ಹೋಲಿಸಿದರೆ ಸಮಾಜದ ತಾಂತ್ರಿಕ ವಲಯದಲ್ಲಿ. ಸಿ. ಆರ್ಥಿಕ ವಲಯಕ್ಕಿಂತ ರಾಜಕೀಯ ವಲಯದಲ್ಲಿ. ಡಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೋಲಿಸಿದಾಗ. ಸರಿಯಾದ ಉತ್ತರ ಆಯ್ಕೆ ಬಿ. ಸಾಂಸ್ಕೃತಿಕ ವಲಯಕ್ಕೆ ಹೋಲಿಸಿದರೆ ಸಮಾಜದ ತಾಂತ್ರಿಕ ವಲಯದಲ್ಲಿ. ಪ್ರಶ್ನೆ 33. ಸಾಮಾಜಿಕ ರಚನೆಯು ಪಾತ್ರ ಸಂಬಂಧದ ಜಾಲಬಂಧ ಮತ್ತು ವಿನ್ಯಾಸವೆಂದು ಈ ಕೆಳಗಿನವರಲ್ಲಿ ಯಾರು ವ್ಯಾಖ್ಯಾನಿಸಿದ್ದಾರೆ? ಆಯ್ಕೆಗಳು: ಎ. ಎಸ್. ಎಫ್. ನಾಡೆಲ್. ಬಿ. ರ್ಯಾಡ್ಕ್ಲಿಫ್ ಬ್ರೌನ್. ಸಿ. ಸಿ. ಲೇವಿ ಸ್ಟ್ರಾಸ್. ಡಿ. ಆರ್. ಕೆ. ಮರ್ಟನ್. ಸರಿಯಾದ ಉತ್ತರ ಆಯ್ಕೆ ಬಿ. ರ್ಯಾಡ್ಕ್ಲಿಫ್ ಬ್ರೌನ್. ಪ್ರಶ್ನೆ 34. ಭೌತಿಕ ಸಂಸ್ಕೃತಿ ಎಂದರೆ? ಆಯ್ಕೆಗಳು: ಮೃದು ವಸ್ತುಗಳನ್ನು ಹೊಂದುವುದು. ಬಿ. ಧಾರ್ಮಿಕ ವಿಚಾರಗಳು ಮತ್ತು ನಂಬಿಕೆಗಳನ್ನು ಹೊಂದುವುದು. ಸಿ. ಭೌತಿಕ ವಸ್ತುಗಳನ್ನು ಹೊಂದುವುದು. ಡಿ. ವೈಜ್ಞಾನಿಕ ಮನೋಭಾವವನ್ನು ಹೊಂದುವುದು. ಸರಿಯಾದ ಉತ್ತರ ಆಯ್ಕೆ ಸಿ. ಭೌತಿಕ ವಸ್ತುಗಳನ್ನು ಹೊಂದುವುದು. ಪ್ರಶ್ನೆ 35. ಜನಸಂದಣಿಯ ಅತಿ ಮಹತ್ವವಾದ ಲಕ್ಷಣವು ಇದಾಗಿದೆ. ಆಯ್ಕೆ ಎ. ಸಂಕ್ರಮಣ. ಬಿ. ನಿರಂತರ. ಸಿ. ಶಾಶ್ವತ. ಡಿ. ಸ್ಥಿರ. ಸರಿಯಾದ ಉತ್ತರ ಆಯ್ಕೆ ಎ. ಸಂಕ್ರಮಣ. ಪ್ರಶ್ನೆ 36. ಧರ್ಮವು ಜನರ ಅಮಲು ಎಂಬ ವಿಚಾರವನ್ನು ಹೊಂದಿದ್ದವರು? ಆಯ್ಕೆ ಎ. ಕಾರ್ಲ್ ಮಾರ್ಕ್ಸ್. ಬಿ. ವೆಬರ್. ಸಿ. ಎಮಿಲಿ ಡರ್ಖೀಮ್. ಡಿ. ಆಗಸ್ಟ್ ಕೋಂಟ್. ಸರಿಯಾದ ಉತ್ತರ ಆಯ್ಕೆ ಎ. ಕಾರ್ಲ್ ಮಾರ್ಕ್ಸ್. ಪ್ರಶ್ನೆ 37. ಯಾಂತ್ರಿಕ ಐಕ್ಯತೆ ಮತ್ತು ಜೈವಿಕ ಐಕ್ಯತೆ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದವರು? ಆಯ್ಕೆಗಳು: ಎ. ಎಚ್. ಸ್ಪೆನ್ಸರ್, ಹರ್ಬರ್ಟ್ ಸ್ಪೆನ್ಸರ್. ಬಿ. ಸಿ. ಲೇವಿ ಸ್ಟ್ರಾಸ್. ಸಿ. ಆರ್. ರ್ಯಾಡ್ಕ್ಲಿಫ್ ಬ್ರೌನ್. ಡಿ. ಎಮಿಲಿ ಡರ್ಖೀಮ್. ಸರಿಯಾದ ಉತ್ತರ ಆಯ್ಕೆ ಡಿ. ಎಮಿಲಿ ಡರ್ಖೀಮ್. ಪ್ರಶ್ನೆ 38. ಆದರ್ಶ ಪದ್ಧತಿ ಪರಿಕಲ್ಪನೆಯನ್ನು ನೀಡಿದವರು? ಆಯ್ಕೆಗಳು: ಎ. ವೆಬರ್. ಬಿ. ಹರ್ಬರ್ಟ್ ಸ್ಪೆನ್ಸರ್. ಸಿ. ಎಮಿಲಿ ಡರ್ಖೀಮ್. ಡಿ. ವಿಲ್ಫ್ರೆಡ್ ಪರೆಟೋ. ಸರಿಯಾದ ಉತ್ತರ ಆಯ್ಕೆ ಎ. ವೆಬರ್. ಪ್ರಶ್ನೆ 39. ಈ ಕೆಳಗಿನವುಗಳಲ್ಲಿ ಯಾವುದು ಎಥ್ನೋಸೆಂಟ್ರಿಸಮ್ ಅನ್ನು ವ್ಯಾಖ್ಯಾನಿಸುತ್ತದೆ? ಆಯ್ಕೆ ಎ. ಬೇರೆಯವರ ಸಂಸ್ಕೃತಿಗಳನ್ನು ಸಾಂಸ್ಕೃತಿಕ ಆದರ್ಶ ಪದ್ಧತಿಗಳ ಸಹಾಯದಿಂದ ನಿರ್ಧರಿಸುವುದು. ಬಿ. ಬೇರೆ ಜೀವಿಗಳನ್ನು ಮಾನವರೊಂದಿಗೆ ಹೋಲಿಸಿ ನಿರ್ಧರಿಸುವುದು. ಸಿ. ಬೇರೆ ಸಂಸ್ಕೃತಿಗಳನ್ನು ಕೀಳು ಭಾವನೆಯಿಂದ ನೋಡುವುದು. ಡಿ. ಬೇರೆಯವರ ಸಂಸ್ಕೃತಿಗಳಿಗಿಂತ ತನ್ನ ಸಂಸ್ಕೃತಿಯೇ ಶ್ರೇಷ್ಠ ಎಂಬ ಭಾವನೆಯಿಂದ ನಿರ್ಧರಿಸುವುದು. ಸರಿಯಾದ ಉತ್ತರ ಆಯ್ಕೆ ಡಿ. ಬೇರೆಯವರ ಸಂಸ್ಕೃತಿಗಳಿಗಿಂತ ತನ್ನ ಸಂಸ್ಕೃತಿಯೇ ಶ್ರೇಷ್ಠ ಎಂಬ ಭಾವನೆಯಿಂದ ನಿರ್ಧರಿಸುವುದು. ಪ್ರಶ್ನೆ 40. ಸಾಮಾಜಿಕ ಸಂಪರ್ಕವಿಲ್ಲದೆ ಅಂತರ್ಕ್ರಿಯೆಯು? ಆಯ್ಕೆಗಳು: ಎ. ಐಕ್ಯತೆ. ಬಿ. ಏಕಾಂತ. ಸಿ. ಸ್ಪರ್ಧೆ. ಡಿ. ಸಂಘರ್ಷ. ಸರಿಯಾದ ಉತ್ತರ ಆಯ್ಕೆ ಸಿ. ಸ್ಪರ್ಧೆ. ಪ್ರಶ್ನೆ 41. ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಸಂಗತಿಯ ಲಕ್ಷಣವಲ್ಲ? ಆಯ್ಕೆಗಳು: ಎ. ಅದು ನಿರ್ಬಂಧಿಸುತ್ತದೆ. ಬಿ. ಅದು ಮಾನವನ ಮನಸ್ಸಿಗೆ ಹೊರಗಿನದು. ಸಿ. ಅದು ಸಾಮಾನ್ಯವಾದುದು. ಡಿ. ಅದು ಜನಸಂಖ್ಯೆ. ಸರಿಯಾದ ಉತ್ತರ ಸಾಮಾಜಿಕ ಸಂಗತಿಯ ಲಕ್ಷಣವಲ್ಲದ್ದು ಡಿ. ಅದು ಒಟ್ಟು ಜನಸಂಖ್ಯೆ. ಪ್ರಶ್ನೆ 42. ಜೀವಿಗಳು ಮತ್ತು ಅವುಗಳ ಪರಿಸರದೊಂದಿಗೆ ಹೊಂದಿರುವ ಸಂಬಂಧಗಳ ಅಧ್ಯಯನ ಎಂದರೆ? ಆಯ್ಕೆಗಳು: ಎ. ಭೂಮೇಲ್ಮೈಶಾಸ್ತ್ರ. ಬಿ. ಭೂಗೋಳಶಾಸ್ತ್ರ. ಸಿ. ಪರಿಸರಶಾಸ್ತ್ರ. ಡಿ. ಪ್ರಾಣಿಶಾಸ್ತ್ರ. ಸರಿಯಾದ ಉತ್ತರ ಆಯ್ಕೆ ಸಿ. ಪರಿಸರಶಾಸ್ತ್ರ. ಪ್ರಶ್ನೆ 43. ಯಾವ ವಿಧದ ಕ್ರಿಯೆಯಲ್ಲಿ ಗುರಿಗಳು ಮತ್ತು ಸಾಧನಗಳೆರಡೂ ಸಂಪ್ರದಾಯ, ಆಚರಣೆ ಮತ್ತು ವ್ರತಾಚರಣೆಗಳಿಂದ ನಿರ್ಧರಿಸಲ್ಪಡುತ್ತವೆ? ಆಯ್ಕೆ ಎ. ಜ್ವೆಕ್ ರ್ಯಾಷನಲ್ ಕ್ರಿಯೆ. ಬಿ. ವ್ರೆಟ್ ರ್ಯಾಷನಲ್ ಕ್ರಿಯೆ. ಸಿ. ಅಫೆಕ್ಟಿವ್ ಕ್ರಿಯೆ. ಡಿ. ಟ್ರೆಡಿಷನಲ್ ಕ್ರಿಯೆ. ಸರಿಯಾದ ಉತ್ತರ ಆಯ್ಕೆ ಡಿ. ಟ್ರೆಡಿಷನಲ್ ಕ್ರಿಯೆ.
ಪ್ರಶ್ನೆ 44. ಈ ಕೆಳಗಿನವರಲ್ಲಿ ಪ್ರಥಮ ಸಲ ಮೂಲ ನಿವಾಸಿಗಳ ಅಧ್ಯಯನದ ಸಂದರ್ಭದಲ್ಲಿ ಸಂರಚನಾವಾದವನ್ನು ಉಪಯೋಗಿಸಿದವರು. ಆಯ್ಕೆ ಎ ಬಿ ಮ್ಯಾಲಿನೋಸ್ಕಿ, ಬಿ ಆರ್ ಬ್ರೌನ್, ಸಿ ಲೇವಿ ಸ್ಟ್ರಾಸ್, ಡಿ ಡಬ್ಲ್ಯೂ ಫ್ರೇಜರ್. ಸರಿಯಾದ ಉತ್ತರ ಸಿ ಲೇವಿ ಸ್ಟ್ರಾಸ್. ಪ್ರಶ್ನೆ 45. ಒಟ್ಟು ಸಂಖ್ಯೆಯ ಪ್ರತಿಯೊಬ್ಬರ ಆಯ್ಕೆಯ ಸಾಧ್ಯತೆ ಹೊಂದಿರುವ ಮಾದರಿಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು? ಗುರುತಿಸಿರಿ. ಆಯ್ಕೆ ಎ ಕೋಟಾ ಮಾದರಿ, ಬಿ ಗುಚ್ಛ ಮಾದರಿ, ಸಿ ಉದ್ದೇಶಪೂರಿತ ಮಾದರಿ, ಡಿ ಯಾದೃಚ್ಛಿಕ ಮಾದರಿ. ಸರಿಯಾದ ಉತ್ತರ ಆಯ್ಕೆ ಡಿ ಯಾದೃಚ್ಛಿಕ ಮಾದರಿ. ಪ್ರಶ್ನೆ 46. ಸರಾಸರಿ, ಮಧ್ಯಕ ಮತ್ತು ಬಹುಳಕಗಳ ಮೌಲ್ಯವು ಸಂಧಿಸುವ ಸಂದರ್ಭವನ್ನು ಈ ಕೆಳಗಿನಂತೆ ಗುರುತಿಸಬಹುದು. ಎ ಸಮರೂಪದ ಹಂಚಿಕೆ, ಬಿ ಋಣಾತ್ಮಕವಾಗಿ ಬಾಗಿದ ಹಂಚಿಕೆ, ಸಿ ಧನಾತ್ಮಕವಾಗಿ ಬಾಗಿದ ಹಂಚಿಕೆ, ಡಿ ಸಾಮಾನ್ಯ ಹಂಚಿಕೆ. ಸರಿಯಾದ ಉತ್ತರ ಆಯ್ಕೆ ಎ ಸಮರೂಪದ ಹಂಚಿಕೆ. ಪ್ರಶ್ನೆ 47. ಪ್ರತಿಪಾದನೆ. ಡರ್ಖೀಮ್ರವರ ಪ್ರತಿಪಾದನೆಯ ಪ್ರಕಾರ ಅಪರಾಧವು ಯಾವುದೇ ಆರೋಗ್ಯಕರ ಸಮಾಜದ ಅಖಂಡ ಭಾಗವಾಗಿದೆ. ಸಮರ್ಥನೆ. ಎಲ್ಲ ವಿಚಲತೆಯ ಕಾರ್ಯಗಳು ಅಪರಾಧಗಳಲ್ಲ. ಮೇಲಿನ ಸಂದರ್ಭದಲ್ಲಿ ಕೊಟ್ಟಿರುವ 2 ವಾಕ್ಯಗಳಿಗೆ ಈ ಕೆಳಗಿನ ಯಾವುದು ಒಂದು ಸರಿಯಾಗಿದೆ? ಇಲ್ಲಿ ಸರಿ ಉತ್ತರ ಬಿ. ಎ ಮತ್ತು ಆರ್ಗಳೆರಡೂ ಸರಿ, ಆದರೆ ವಿವರಣೆ ಆರ್ ಎಂಬುದು ಎಯ ಸರಿಯಾದ ವಿವರಣೆಯಲ್ಲ. ಪ್ರಶ್ನೆ 48. ಪಟ್ಟಿ 1 ಪಟ್ಟಿ 2ರೊಂದಿಗೆ ಜೋಡಿಸಿ ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಸಂಕೇತಗಳಿಂದ ಗುರುತಿಸಿ ಎಂದು ನೀಡಿದ್ದಾರೆ. ಪಟ್ಟಿ 1ರಲ್ಲಿ ಪುಸ್ತಕಗಳ ಹೆಸರುಗಳನ್ನು, ಪಟ್ಟಿ 2ರಲ್ಲಿ ವಿದ್ವಾಂಸರ ಹೆಸರುಗಳನ್ನು ಇಲ್ಲಿ ನೀಡಿದ್ದಾರೆ. ಸರಿಯಾದ ಉತ್ತರವನ್ನು ಒಂದೇ ಸರಿ ನೋಡೋಣ. ಸರಿಯಾದ ಉತ್ತರ ಆಯ್ಕೆ ಸಿ. ದ ಫೋಕ್ವೇಸ್ ಕೃತಿಯನ್ನು ಬರೆದವರು WG ಸಮ್ನರ್. ಪವರ್ ಎಲೈಟ್ ಕೃತಿಯನ್ನು ಬರೆದವರು CW ಮಿಲ್ಸ್. ದ ಸಿಟಿ ಈ ಪುಸ್ತಕವನ್ನು ಬರೆದವರು M. ವೆಬರ್. ಕಲ್ಚರ್ ಆಫ್ ಸಿಟೀಸ್ ಈ ಕೃತಿಯನ್ನು ಬರೆದವರು L. ಮಂಫರ್ಡ್. ಪ್ರಶ್ನೆ 49. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಾತ್ಮಕವಾದಕ್ಕೆ ಸಂಬಂಧಿಸಿದುದು ಅಲ್ಲ? ಆಯ್ಕೆ ಎ ಬದಲಾವಣೆಯನ್ನು ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯ ಪಡೆಯುವುದೆಂಬ ವಾದ. ಬಿ ಆಂತರಿಕ ಬೆಳವಣಿಗೆ ಮತ್ತು ಹೊಂದಾಣಿಕೆಯಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸತತವಾದ ಬದಲಾವಣೆ ಹೊಂದುತ್ತಿರುತ್ತದೆ. ಸಿ ಏಕಾಭಿಪ್ರಾಯವು ಸಾಮಾಜಿಕ ವ್ಯವಸ್ಥೆಯ ಸಾರ್ವತ್ರಿಕ ಅಂಶವಾಗಿರುತ್ತದೆ. ಡಿ ಬದಲಾವಣೆಯು ಕ್ರಾಂತಿಕಾರಕವಾಗಿದ್ದು ಸಾಮಾಜಿಕ ಸಂರಚನೆಯಲ್ಲಿ ಗುಣಾತ್ಮಕವಾದ ಪರಿವರ್ತನೆ ತರಲಾಗುವುದು. ಸರಿಯಾದ ಉತ್ತರ ಆಯ್ಕೆ ಡಿ ಬದಲಾವಣೆಯು ಕ್ರಾಂತಿಕಾರಕವಾಗಿದ್ದು ಸಾಮಾಜಿಕ ಸಂರಚನೆಯಲ್ಲಿ ಗುಣಾತ್ಮಕವಾದ ಪರಿವರ್ತನೆ ತರಲಾಗುವುದು. ಪ್ರಶ್ನೆ 50. ಪಟ್ಟಿ 1 ಪಟ್ಟಿ 2ರೊಂದಿಗೆ ಜೋಡಿಸಿ ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಸಂಕೇತಗಳಿಂದ ಗುರುತಿಸಿ. ಇಲ್ಲಿ ಪಟ್ಟಿ 1ರಲ್ಲಿ ಸಿದ್ಧಾಂತಗಳನ್ನು, ಪಟ್ಟಿ 2ರಲ್ಲಿ ಅದರ ಕುರಿತ ವಿದ್ವಾಂಸರನ್ನು ಇಲ್ಲಿ ತಿಳಿಸಲಾಗಿದೆ. ಸರಿಯಾದ ಉತ್ತರವನ್ನು ಈ ಸಂಕೇತಗಳಿಂದ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಸಂಕೇತ ಸಿ ಸ್ಟ್ರಕ್ಚರೇಷನ್ ಈ ಸಿದ್ಧಾಂತದ ಕುರಿತು ಗಿಡ್ಡನ್ಸ್ ರವರು. ಎಥ್ನೋ ಮೆಥಡಾಲಜಿ ಈ ಸಿದ್ಧಾಂತದ ಕುರಿತು ಇ. ಗಾಫ್ಮನ್ ರವರು. ಕಾನ್ಸೆಂಟ್ರಿಕ್ ಝೋನ್ಸ್ ಈ ಸಿದ್ಧಾಂತದ ಕುರಿತು ಪಾರ್ಕ್ ಮತ್ತು ಬರ್ಗೆಸ್ ರವರು. ಸೋಷಿಯಲ್ ಕ್ಯಾಪಿಲಾರಿಟಿ ಈ ಸಿದ್ಧಾಂತವನ್ನು ಕುರಿತು ಡುಮಾಂಟ್ ರವರು ಅಧ್ಯಯನವನ್ನು ನಡೆಸಿದ್ದಾರೆ.